ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಚೆನ್ನಾಗಿದ್ದೀನಿ. ಆ ಸೊ ಓಕೆ, ಈ ವಿಡಿಯೋ ಮಾಡ್ಲಿಕ್ಕೆ ಏನು ರೀಸನ್ ಅಂತೇಳಿ ಫಸ್ಟ್ ಹೇಳ್ತೀನಿ. ನನ್ನ ಫ್ರೆಂಡು ನಾನು ಇಬ್ರು ವರ್ಕ್ ಮಾಡ್ತಾ ಇದ್ದೀವಿ ಇಲ್ಲಿ. ಅವಳೇನೆ ಇರ್ಬೇಕು ವಿಡಿಯೋ ಮಾಡ್ಲಿಕ್ಕೆ ರೀಸನ್ನು. ಅವಳನ್ನ ಬಾ ಅಂದ್ರೆ ಬರ್ತಾ ಇಲ್ಲ. ಕಮ್ಮನ್, ಇಟ್ಸ್ ಓಕೆ, ಇಟ್ಸ್ ಓಕೆ ಗೈಸ್, ಶಿ ಡೋಂಟ್ ವಾಂಟ್ ಟು ಕಮ್. ಬಟ್ ಒನ್ ಡೇ ನಾನು ನಿಮಗೆ ಪರಿಚಯ ಮಾಡ್ಕೊಡ್ತೀನಿ, ಯಾಕೆಂದ್ರೆ ಅವಳೇ ಅಲ್ವಾ ಇದಕ್ಕೆ ರೀಸನ್ ವಿಡಿಯೋ ಮಾಡಲಿಕ್ಕೆ. ಸೊ ಒನ್ ಡೇ ಐ ವಿಲ್ ಇಂಟ್ರೊಡ್ಯೂಸ್ ಹರ್. ಏನು ಅಂದರೆ, ನಾನು ಡೆಲಿವರಿ ಆದಮೇಲೆ ತುಂಬ ದಪ್ಪ ಆಗಿದ್ದೆ. ಡೆಲಿವರಿ ಆದಮೇಲೆ ದಪ್ಪ ಆಗಿಬಿಟ್ಟು ಕಡಿಮೆ ಆಗೋದು ತುಂಬ ಇಟ್ಸ್ ಟೈಮ್ ತುಂಬ ತಗೊಂಡಿತ್ತು. ಅಂದರೆ ಸಡನ್ನಾಗಿ ಅಂದರೆ ತುಂಬ ದಪ್ಪ ಆಗಿ ಒಂದೇ ಸರಿ ಸಣ್ಣ ಆಗಬೇಕಂದ್ರೆ ಇಟ್ಸ್ ನಾಟ್ ಪಾಸಿಬಲ್. ಏನೋ ಮೆಡಿಸಿನು ಅದು ಇದು ತಗೊಂಡು ಸಣ್ಣ ಆಗ್ತಾರಂತೆ, ಬಟ್ ನನಗೆ ಗೊತ್ತಿಲ್ಲ. ನನಗೆ ಆ ರೀತಿ ಸಣ್ಣ ಆಗೋದಕ್ಕೆ ಇಷ್ಟ ಇರಲಿಲ್ಲ. ಯಾವುದೇ ರೀತಿ ಮೆಡಿಕೇಶನ್, ಯಾವುದೇ ರೀತಿ ಇಂಜೆಕ್ಷನ್ಸ್, ನೋ, ಏನೂ ತಗೊಂಡಿಲ್ಲ. ನಾವು ಓನ್ಲಿ ಫಾಲೋ ಆಗಿದ್ದೇನು ಅಂದರೆ ಫುಡ್, ಎಕ್ಸಸೈಸ್ ಆ್ಯಂಡ್ ಯೋಗ, ಮೆಡಿಟೇಷನ್, ಈ 4 ಸ್ಟೆಪ್ಗಳನ್ನು ಫಾಲೋ ಮಾಡಿದ್ದೀನಿ. ಬಟ್ ಎಲ್ಲದನ್ನೂ ನಾನು ಹೇಳೋಕ್ಕಾಗಲ್ಲ, ಹೇಳ್ತೀನಿ ಬಟ್ ವಿಡಿಯೋ ಮಾಡಿ ತೋರ್ಸೋಕ್ಕಾಗಲ್ಲ. ಯಾಕೆಂದರೆ ನಾನು ಕೆಲವೊಂದನ್ನು ಇವಾಗ ಡ್ರಾಪ್ ಮಾಡಿದ್ದೀನಿ. ಕೆಲವೊಂದನ್ನು ಮಾತ್ರ, ಫುಡ್ಡನ್ನು ಮಾತ್ರ ಅದೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಯಾಕೆ ಅಂದರೆ ನಾನು ಆಫ್ಟರ್ ಡೆಲಿವರಿ ಏನೆಲ್ಲ ತಿಂತಾ ಇದ್ನೋ ಅದೇ ಫುಡ್ಡನ್ನು ಇವಾಗಲೂ ಕೂಡ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಅದರಿಂದನೇ ಅವಳು ಹೇಳಿದ್ಲು, ವಿಡಿಯೋ ಮಾಡಿ ಹಾಕು, ಎಲ್ರಿಗೂ ಯೂಸ್ ಆಗುತ್ತೆ. ಸೊ ನಮ್ಮಿಂದ ಒಬ್ರಿಗೆ ಒಳ್ಳೇದಾಗುತ್ತೆ ಅಂದರೆ ಯಾಕೆ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಾನು ಕೂಡ ಈ ವಿಡಿಯೋ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಎಲ್ರಿಗೂ ಯೂಸ್ ಆಗುತ್ತೆ ಅಂದ್ಕೊಳ್ತೀನಿ, ನೋಡೋಣ. ನಾನು ವರ್ಕಲ್ಲಿ ಇದ್ದೀನಿ, ವರ್ಕ್ ಮಧ್ಯದಲ್ಲಿ ಹೋಗ್ಬಿಟ್ಟು ಒಂದು ಕ್ವಿಕ್ ಬ್ರೇಕ್ಫಾಸ್ಟ್ ಮಾಡಬೇಕು. ಏನು ಮಾಡೋದು ಅಂತೇಳಿ ಹೇಳ್ದೆ ಅವಳಿಗೆ. ಹೇಳಿದ ತಕ್ಷಣ ಅವಳು ಶಾಕ್ ಆಗಿದ್ದಾಳೆ. ಇದನ್ನ ಬ್ರೇಕ್ಫಾಸ್ಟ್ ತಿಂತೀಯಾ ನೀನು ಅಂತ ಹೇಳ್ಬಿಟ್ಟು. ಆ ಪ್ಲೇಟಲ್ಲಿ ಇನ್ನು ಬೇರೆ ಏನೆಲ್ಲ ಇರುತ್ತೆ ಅಂತ ಕೂಡ ಅವಳಿಗೆ ತೋರಿಸ್ಬೇಕು. ಸೊ ಗೈಸ್, ಹೋಗ್ಬಿಟ್ಟು ಬ್ರೇಕ್ಫಾಸ್ಟ್ ನಮಗೆ ಮಾಡ್ಕೊಳ್ಳೋಣ ಆ್ಯಂಡ್ ವರ್ಕಿಗೆ ಬ್ರೇಕ್ ಕೊಡೋಣ. ಓಕೆ, ಲೆಟ್ಸ್ ಗೋ. ಓಕೆ, ಸೊ ಫ್ರೆಂಡ್ಸ್, ಇದು ರಾಗಿ ಗಂಜಿ. ರಾಗಿ ಗಂಜಿ ಅಂದರೆ ಮಾಡ್ಕೊಳ್ಳೋದು ಎಲ್ರಿಗೂ ಗೊತ್ತಿರುತ್ತೆ. ಅದಕ್ಕೆ ಸ್ವಲ್ಪ ನಾನು ಆ್ಯಡ್ ಮಾಡಿರೋದು ಮೊಸರು, ಒಂದು 3 ಸ್ಪೂನ್ ಮೊಸರು ಹಾಕಿದ್ದೀನಿ. ಈರುಳ್ಳಿ, ಹಸಿಮೆಣಸಿನ್ಕಾಯಿ ಚೆನ್ನಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಸ್ವಲ್ಪ ಪುದೀನ, ಅದ್ರ ಫ್ಲೇವರ್ ಚೆನ್ನಾಗಿರುತ್ತೆ. ಅದ್ರ ಜೊತೆ ನಾನು ಸ್ವಲ್ಪ ಅಗಸೆ ಬೀಜದ ಪೌಡ್ರ್ ಹಾಕ್ಕೊಂಡಿದ್ದೀನಿ, 1 ಚಮಚದಷ್ಟು. ಜೊತೆಲಿ ಪ್ರೋಟೀನ್ ಬೇಕು ಅಂತ ಹೇಳ್ಬಿಟ್ಟು, ಆಲ್ರೆಡಿ ಮೊಸರಲ್ಲಿ ಇರುತ್ತೆ, ಅದಕ್ಕೆ ಅದು ಸರಿ ಹೋಗೋದಿಲ್ಲ ಅಂತ ಹೇಳ್ಬಿಟ್ಟು ನಾನು ಮೆಂತೆಕಾಳನ್ನು ಮೊಳಕೆ ಕಟ್ಬಿಟ್ಟು ಆ ಮೆಂತೆಕಾಳನ್ನು ಜೊತೆಲಿ ತಗೊಳ್ತಾ ಇದ್ದೀನಿ. ಮೆಂತೆಕಾಳು ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಕಾಲು ನೋವು ಅದಕ್ಕೆಲ್ಲ ತುಂಬ ಯೂಸ್ ಆಗುತ್ತೆ. ಎಲ್ಲರೂ ತಗೊಳ್ಳಿ. ನಾನು 2 ಡೇಟ್ಸ್ ತೊಗೊಂಡಿದ್ದೀನಿ ಅದ್ರ ಜೊತೆಲಿ. ಆಮೇಲೆ ಪಪ್ಪಾಯ. ಇದು ಆರೋಗ್ಯಕ್ಕೆ ತುಂಬ ತುಂಬ ಹೆಲ್ದಿ ಆಗಿರುವಂಥ ಒಂದು ಬ್ರೇಕ್ಫಾಸ್ಟು. ಎಲ್ಲರೂ ಟ್ರೈ ಮಾಡಿ, ಎಂಜಾಯ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಫೀಡ್ಬ್ಯಾಕ್ ಹೇಳಿ. ಥ್ಯಾಂಕ್ ಯು ಸೋ ಮಚ್. ಓಕೆ ಗೈಸ್, ಈ ಬ್ರೇಕ್ಫಾಸ್ಟ್ ಎಲ್ರಿಗೂ ಇಷ್ಟ ಆಯಿತು ಅಂದ್ಕೋತೀನಿ. ಓಕೆ, ನೀವು ಕೂಡ ಟ್ರೈ ಮಾಡಿದ್ದೆ ಹೇಗಿತ್ತು ಅಂತೇಳಿ ಕಮೆಂಟಲ್ಲಿ ಹೇಳಿ. ಹಾಗೆ ಇದರಿಂದ ಹೆಲ್ತ್ ಬೆನಿಫಿಟ್ಸ್ ನಿಮಗೆಲ್ಲ ಏನೆಲ್ಲ ಗೊತ್ತಿದೆ, ಮತ್ತು ನೀವು ಯಾವುದೆಲ್ಲ ಅನುಸರಿಸ್ತೀರಾ, ಯಾವುದು ಇನ್ನೂ ಒಳ್ಳೆಯದು, ನಾನು ಇನ್ನೂ ಯಾವುದನ್ನ ಆ್ಯಡ್ ಮಾಡ್ಬೋದು ಅನ್ನೋದನ್ನ ಹೇಳಿ. ನಾನು ಕೂಡ ಇನ್ನೂ ಚೇಂಜ್ ಮಾಡ್ಕೊಳೋ ಇದಿದ್ರೆ, ಅಂದರೆ ನನಗೆ ನಿಜವಾಗ್ಲೂ ಅದು ಸೂಟ್ ಆಗುತ್ತೆ ನನ್ನ ಬಾಡಿಗೆ ಅಂದರೆ ನಾನು ಕೂಡ ಆ್ಯಡ್ ಮಾಡ್ಕೊತೀನಿ. ಸೊ ಇದಾಗಿತ್ತು ನನ್ನ ಇವತ್ತಿನ ಬ್ರೇಕ್ಫಾಸ್ಟು. ಎಲ್ರಿಗೂ ಯೂಸ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ನನ್ನ ಫ್ರೆಂಡ್ ಅಂತೂ ಹೇಳಿದ್ಲು, ಇದು ಅವಳಿಗೆ ಇಷ್ಟ ಆಯಿತು ತಿಂದ್ಬಿಟ್ಟು. ಯಾಕೆಂದರೆ ಅವಳು ಅಂದ್ಕೊಂಡ್ಳು ರಾಗಿ ಗಂಜಿ ಅಂದ ತಕ್ಷಣ ರಾಗಿ ಗಂಜಿನಾ ಅಂದ್ಲು. ಅದರೊಳಗಡೆ ಇನ್ನು ಏನೇನಿರುತ್ತೆ ಅಂತ ಅವಳಿಗೆ ಹೇಳಿರಲಿಲ್ಲ. ಸೊ ಮಾಡಿದ ನಂತರ ಗೊತ್ತಾಯಿತು, ಇದ್ರಲ್ಲಿ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ, ತಿಂದರೆ ಒಳ್ಳೆಯದು ಅಂತ ಹೇಳ್ಬಿಟ್ಟು. ಓಕೆ ಗಾಯ್ಸ್, ನೀವು ಕೂಡ ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತೇಳಿ ಕಮೆಂಟಲ್ಲಿ ಹೇಳಿ. ಆ್ಯಂಡ್ ಒಂದು ಹೇಳಬೇಕು, ಇದರಲ್ಲಿ ಇನ್ನೊಂದು ನಾನು ಪ್ರಮುಖವಾಗಿ ಹೇಳಬೇಕು ಅಂದ್ಕೊಂಡಿದ್ದೀನಿ, ಅದಕ್ಕೆ ಹೇಳ್ತಿದ್ದೀನಿ. ಎಲ್ರೂ ಪ್ರೋಟೀನ್ ಅಂತ ಹೇಳ್ಬಿಟ್ಟು ಇವಾಗ ಟ್ರೆಂಡ್ ಆಗಿದೆ. ಪ್ರೋಟೀನ್ ತಗೊಳ್ಳುವಾಗ ನೀವು ಏನೆಲ್ಲ ಈ ಮುಂಚೆಯಿಂದ ತಿಂದಿದ್ರು ಅದನ್ನು ತಿಂದ್ಬಿಟ್ಟು ಅದರಲ್ಲಿ ನಿಮ್ಮ ಬಾಡಿಗೆ ಸೂಟ್ ಯಾವುದಾಗತ್ತೆ ಆ ಥರದ್ದು ತಗೊಂಡು ಮೇಂಟೈನ್ ಮಾಡಿ. ಅದು ಬಿಟ್ಬಿಟ್ಟು ಇವಾಗ ಟ್ಯಾಬ್ಲೆಟಲ್ಲಿದೆ, ಆ ಪೌಡ್ರಲ್ಲಿದೆ, ಅದು ಇದು ಅಂತ ಹೇಳ್ಬಿಟ್ಟು ಅದನ್ನೇ ತಗೊಳೋದು, ಬೇರೆ ಫುಡ್ಗಳನ್ನು ತಗೊಳ್ಳದೇ ಇರೋದು, ಅದು ನಿಮ್ಮ ಕಿಡ್ನಿಗೆ, ಅಂದರೆ ನಿಮ್ಮ ಕಿಡ್ನಿಗೆ ಒಂದು ಕೆಪಾಸಿಟಿ ಇರುತ್ತೆ, ಆ ಕೆಪಾಸಿಟಿಗಿಂತ ಜಾಸ್ತಿ ನೀವು ತಗೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಫಿಲ್ಟರ್ ಮಾಡೋದು ಕಷ್ಟ ಆಗುತ್ತೆ. ಆವಾಗ ಕಿಡ್ನಿ ಡ್ಯಾಮೇಜ್ ಆಗ್ಬೋದು, ನಿಮ್ಮ ಹಾರ್ಟಿಗೆ ಪ್ರಾಬ್ಲಮ್ ಆಗ್ಬೋದು.
ಸೊ ನಿಮ್ಮ ಬಾಡಿ ಏನು ಅಂತ ನಿಮಗೆ ಗೊತ್ತಿರುವಾಗ ನೀವು ಅದ್ರ ಪ್ರಕಾರ ನೀವು ತಗೊಳ್ಳಿ. ಅದನ್ನ ಬಿಟ್ಬಿಟ್ಟು ಗೂಗಲಲ್ಲಿ ಇಷ್ಟು ಹೇಳಿದ್ದಾರೆ, ಇಷ್ಟು ತಗೋಬೇಕು ಅಂತೆಲ್ಲ ಹೇಳ್ಬಿಟ್ಟು ಯಾವ್ದ್ಯಾವ್ದೋ ರೀತಿಯಲ್ಲಿ ತಗೊಳಕ್ ಹೋಗ್ಬೇಡಿ. ಸಪೋಸ್ ನೀವು ತಗೋಬೇಕು ಅಂದರೆ ಎಲ್ಲ ಟೆಸ್ಟ್ ಮಾಡಿಬಿಟ್ಟು ಅದಕ್ಕೊಬ್ರನ್ನ ಡಾಕ್ಟ್ರನ್ನ ಯಾರನ್ನ ಕನ್ಸಲ್ಟ್ ಮಾಡಿ ಅದಕ್ಕೆ ಯಾವ್ದು ಎಷ್ಟು ಬೇಕು ಏನು ಅಂತ ಹೇಳ್ಬಿಟ್ಟು ನಿಮಗೆ ಹೇಳ್ತಾರೆ ನಿಮ್ಮ ಡಾಕ್ಟರ್ಸ್ ಅಥವಾ ಡಯಟಿಷಿಯನ್ಸ್. ಫಾಲೋ ಮಾಡಿಕೊಂಡು ತಗೊಳ್ಳಿ. ಅದು ಬಿಟ್ಬಿಟ್ಟು ನಿಮಗೆ ನೀವೇ ಸ್ಟಾರ್ಟ್ ಮಾಡಿಬಿಟ್ಟು ನಿಮ್ಮ ಹೆಲ್ತನ್ನು ಹಾಳು ಮಾಡ್ಕೋಬೇಡಿ ಗಾಯ್ಸ್. ಓಕೆ, ನಂದು ಇದೊಂದು ಚಿಕ್ಕ ರಿಕ್ವೆಸ್ಟ್ ಅಷ್ಟೇ. ಅಂದರೆ ಎಲ್ಲರೂ ಹೆಲ್ದಿಯಾಗಿರಬೇಕು, ಖುಷಿಯಾಗಿರಬೇಕು ಅಂತ ಹೇಳ್ಬಿಟ್ಟು. ಅಂದರೆ ತುಂಬ ಜನ ನಮ್ಮನ್ನೇ ನಂಬ್ಕೊಂಡ್ಬಿಟ್ಟು ಇರ್ತಾರೆ. ಅಂದರೆ ಅಪ್ಪ ಅಮ್ಮ ನಮ್ಮ ಫ್ಯಾಮಿಲಿ ಮಕ್ಕಳು ಎಲ್ಲರೂ ನಮಗೋಸ್ಕರ ಇದನ್ನ ಮಾಡಿರ್ತಾರಲ್ವಾ. ಅಂದರೆ ಜೊತೆಲಿರಬೇಕು. ಫಾರ್ ಎಕ್ಸಾಂಪಲ್ ನಾನು ನನ್ನ ತಂದೆನ ಈ ಏಜಲ್ಲಿ ಕಳ್ಕೊಂಡು ನನಗೆ ಅನ್ನಿಸ್ತಾ ಇದೆ ನಾನು ತುಂಬ ಬೇಗ ನಮ್ಮನ್ನು ಬಿಟ್ಟೋದ್ರು ಅಂತ ಹೇಳ್ಬಿಟ್ಟು. ಸೊ ನಾನೊಂದು ಇನ್ಸಿಡೆಂಟ್ ನೋಡಿದೆ. ಇನ್ನು 24 ಇಯರ್ಸ್ ಒಂದು ಗರ್ಲು ದಪ್ಪ ಇದ್ದೀನಿ ಅಂತ ಹೇಳ್ಬಿಟ್ಟು ಸಣ್ಣ ಆಗಬೇಕಂತ ತುಂಬ ಪ್ರೋಟೀನ್ ಶೇಕ್ ಕುಡಿಯೋದ್ರಿಂದ ಅಂದರೆ ವಿತಿನ್ 4 to 5 ವೀಕ್ಸಲ್ಲಿ ಕಿಡ್ನಿ ಡ್ಯಾಮೇಜ್ ಆಗಿದೆ. ಅದನ್ನು ಕೇಳ್ಬಿಟ್ಟು ಸಿಕ್ಕಾಪಟ್ಟೆ ನಂಗೆ ಬೇಜಾರಾಗೋಯ್ತು. ಯಾಕೆಂದರೆ ಚಿಕ್ಕ ಮಕ್ಕಳಿದ್ದಾವೆ, ಆ ಚಿಕ್ಕ ಮಕ್ಕಳು ಎಷ್ಟು ಸಫರ್ ಆಗ್ತಾರೆ. ಅವಳು ಈ ಏಜಲ್ಲೇ ಡಯಾಲಿಸಿಸ್ಗೆ ಹೋಗೋದು. ಅದು ಡಯಾಲಿಸಿಸ್ ಅನ್ನೋದು ಇಟ್ಸ್ ರಿಯಲಿ ನಾಟ್ ಅಟ್ ಆಲ್ ಗುಡ್. ನಾಟ್ ಅಟ್ ಆಲ್ ಗುಡ್. ಅದು ಬರೋವರೆಗೂ ನೀವು ಇದನ್ನ ಮಾಡ್ಕೊಳಕ್ಕೆ ಹೋಗಬೇಡಿ. ಅದು ಬಂತು ಅಂದರೆ ತುಂಬ ಕಷ್ಟ. ಡಯಾಲಿಸಿಸ್ ಮಾಡ್ಕೊಳೋ ಸ್ಟೇಜಿಗೆ ಬಂದ್ರಿ ಅಂದರೆ ನಿಮ್ಮ ಲೈಫ್ ತುಂಬಾ ಕಷ್ಟ ಆಗುತ್ತೆ. ಅಂದರೆ ಲೈಫ್ ಲಾಂಗ್ ಇದು ಮಾಡ್ಕೋಬೇಕು. ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ಕೋಬೇಕು. ಅದು ಸಕ್ಸಸ್ ಆದರೆ ಓಕೆ, ಇಲ್ಲಾಂದರೆ ಅದು ಕೂಡ ಕಷ್ಟ ಆಗುತ್ತೆ. ನಿಮ್ಮ ಮಕ್ಕಳಿಗೆ ತೊಂದರೆ ಆಗುತ್ತೆ. ಅವರು ತುಂಬ ನೊಂದ್ಕೊಳ್ತಾರೆ. ನೀವು ನೊಂದ್ಕೊಳ್ತೀರಾ. ನಿಮ್ಮ ಬಾಡಿಯಲ್ಲಿ ಎಷ್ಟೊಂದೆಲ್ಲ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗುತ್ತೆ ಅದರಿಂದ. ಸೊ ಏನು ಮಾಡಿದ್ರೂ ನಿಮಗೆ ಗೊತ್ತಿರಬೇಕು ಪ್ರಾಪರಾಗಿ ವಾಟ್ ಯು ಆರ್ ಡೂಯಿಂಗ್. ಇಲ್ಲ ನಿಮಗೆ ಗೊತ್ತಿಲ್ಲ ಅಂದರೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅದ್ರ ಪ್ರಕಾರ ನೀವು ತಗೊಳ್ಳಿ. ಸರಿಯಾದ ಡಾಕ್ಟರ್ ಸಿಗಬೇಕು ಅದಕ್ಕೂ ಕೂಡ. ಎಲ್ಲ ಯಾರೋ ಗೂಗಲಲ್ಲಿ ಅಪ್ಡೇಟ್ ಮಾಡಿದ್ರು, ವಿಡಿಯೋ ನೋಡಿದೆ, ವಿಡಿಯೋ ನೋಡಿಬಿಟ್ಟು ನಾನು ಸ್ಟಾರ್ಟ್ ಮಾಡಿದೆ ಅಂತೆಲ್ಲ ಮಾಡೋಕ್ಕೆ ಹೋಗಬೇಡಿ. ಸೊ ನಿಮ್ಮ ಹೆಲ್ತು ನಿಮ್ಮ ಕೈಯಲ್ಲೇ ಇರುತ್ತೆ. ಹೆಲ್ತ್ ಚೆನ್ನಾಗಿರ್ಬೇಕಂದ್ರೆ ನಿಮ್ಮ ಕಿಚನಲ್ಲಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಚೆನ್ನಾಗಿರಬೇಕು. ಅಂದರೆ ನಾನು ಏನು ಹೇಳ್ತೀನಿ ಅಂತ ಅರ್ಥ ಆಗಿರುತ್ತೆ. ಜಂಕ್ಸ್ ಎಲ್ಲ ತೆಗ್ದ್ಬಿಟ್ಟು ಹೊರಗಡೆ ಹಾಕಿ ಹೆಲ್ದಿ ಫುಡ್ಗಳನ್ನು ತಿನ್ನಿ. ಖುಷಿಯಾಗಿರಿ, ಹೆಲ್ದಿಯಾಗಿರಿ. ಸೊ ಮತ್ತೆ ಸಿಗೋಣ ಇನ್ನು ನೆಕ್ಸ್ಟ್ ವಿಡಿಯೋ ಅಲ್ಲಿ. ಬಾಯ್ ಬಾಯ್ ಫ್ರೆಂಡ್ಸ್.